ಚಾಲುಕ್ಯ ಉತ್ಸವದ ಅಂಗವಾಗಿ ಚಾಲುಕ್ಯರ ಗತ ವೈಭವವನ್ನು ಸಾರುವಂಥ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂಥ ಚಾಲುಕ್ಯ ರಥಯಾತ್ರೆಗೆ ಬಾದಾಮಿ ಶಾಸಕರಾಗಿರುವಂಥ ಭೀಮಸೇನ್ ಚಿಮ್ಮನಕಟ್ಟಿ ಚಾಲನೆ ನೀಡಿದರು. ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲುಕ್ಯ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನವರಿ 19, 20 ಹಾಗೂ 21ರಂದು ಬಾದಾಮಿ, ಪಟ್ಟದಕಲ್ಲ ಮತ್ತು ಐಹೊಳೆಯಲ್ಲಿ ಚಾಲುಕ್ಯ ಉತ್ಸವ ಜರುಗಲಿದೆ. ಈ ಹಿನ್ನೆಲೆಯಲ್ಲಿ ಚಾಲುಕ್ಯ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಚಾಲುಕ್ಯ ರಥ ಜಿಲ್ಲಾಡಳಿತ ಭವನದಿಂದ ಪ್ರಾರಂಭವಾಗಿ ಜಿಲ್ಲೆಯ ನಾನಾ ಕಡೆ ಸಂಚಾರ ಮಾಡಿ ಜನವರಿ 19ರಂದು ಬಾದಾಮಿಗೆ ಆಗಮಿಸಲಿದ್ದು, ಚಾಲುಕ್ಯ ಉತ್ಸವದ ಅದ್ದೂರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದೆ ಎಂದು ತಿಳಿಸಿದರು. ಚಾಲುಕ್ಯ ಉತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಬಾಗಲಕೋಟೆ ನಗರದ ಟೀಕಿನ ಮಠದ ಮಲ್ಲಿಕಾರ್ಜುನ ದೇಶೀಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಕಾರಣಿಕ ಯುಗ ಪುರುಷ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆಗೆ ಹಾಗೂ ಪ್ರಭಾತ್ ಪೇರಿ ಶ್ರದ್ಧಾಭಕ್ತಿಯಿಂದ ಶುಕ್ರವಾರ ಜರುಗಿತು. ಟೀಕಿನ ಮಠದಲ್ಲಿ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಜ್ಯೋತಿ ರಥಯಾತ್ರೆಯು ಹಾಗೂ ಪ್ರಭಾತ್ ಪೇರಿ ಪಶು ಆಸ್ಪತ್ರೆ ರಸ್ತೆ ಮೂಲಕ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಆವರಣದಲ್ಲಿರುವಂಥ ಬೀಳೂರು ಅಜ್ಜನ ದೇವಸ್ಥಾನಕ್ಕೆ ಆಗಮಿಸಿ ನಂತರ ಸಂಘದ ಮಹಾವಿದ್ಯಾಲಯದಲ್ಲಿರುವಂಥ ಕನ್ವಿ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಸಮಾರೋಪಗೊಂಡಿತು. ಟೀಕಿನ ಮಠದಿಂದ ಬಿವಿ ಸಂಘದವರೆಗೆ ಹಾಗೂ ಸಂಘದ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಪುಷ್ಪ ಮಳೆಗೈದು ಮಹಿಳೆಯರು ಸ್ವಾಗತ ಕೋರಿದ್ದು ವಿಶೇಷವಾಗಿತ್ತು. ಪ್ರಭಾತ್ ಪೇರಿಯಲ್ಲಿ ಭಜನೆ ಹಾಗೂ ದೇವರ ನಾಮಸ್ಮರಣೆಗಳೊಂದಿಗೆ ಸಾವಿರಾರು ಜನರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಗುಳೇದಗುಡ್ಡದ ಒಪ್ಪತ್ತೇಶ್ವರ ಮಠದ ಪೂಜ್ಯ ಅಭಿನವ ಒಪ್ಪತ್ತೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಪ್ರಭಾತ್ ಪೇರಿ ಇದು ಭಾರತದಲ್ಲಿ ಮನಸ್ಸುಗಳನ್ನು ಒಂದುಗೂಡಿಸುವ ಧಾರ್ಮಿಕ ಆಚರಣೆ, ಹಬ್ಬದ ಸಂಭ್ರಮವಾಗಿದೆ. ಸಾಮಾಜಿಕ ಜಾಗೃತ ಮತ್ತು ದೇಶಿ ಭಕ್ತಿ ಧಾರ್ಮಿಕತೆ ಸಂದೇಶವನ್ನು ಹರಡಲು ಬೆಳಗಿನ ಜಾವ ಒಂದು ಸಾಂಪ್ರದಾಯಿಕ ಮೆರವಣಿಗೆಯಾಗಿದ್ದು, ಇದರಲ್ಲಿ ಭಕ್ತಿ ಗೀತೆಗಳು, ಭಜನೆ ಮತ್ತು ವಾದ್ಯಗಳೊಂದಿಗೆ ಗ್ರಾಮದ ಬೀದಿ ಬೀದಿಗಳಲ್ಲಿ ಪಾದಯಾತ್ರೆ ಮೂಲಕ ನಡೆಯುವ ಒಂದು ವಿಶೇಷ ಆಚರಣೆ ಎಂದು ತಿಳಿಸಿದರು. जल्दी 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 हाँ मोबाइल पर बेल दो श्री गुरु बसवलिंगाय नमः श्री गुरु बसवलिंगाय नमः श्री गुरु बसवलिंगाय ಶುಂಭಾನಿ ಶುಂಭಾರ ಸಂಹಾರ ಮಾಡಿದ ಚಾಮುಂಡಿ ಅವತಾರ ತಾಯಿಗೆ ಮಾದೇವಿ
ಅರಹ ಓಂ ವಾಗರ್ಭಾಯ ಸಂಪ್ರಪ್ತ ವಾಗರ್ಭೋ ಪ್ರತಿಪತ್ತಯೇ ಜಗದಪಿತರು ಒಂದೇ ಪಾರ್ವತಿ ಪರಮೇಶ್ವರ ಶ್ರೀಮಂತಮೂರ್ತಿ ಅಸ್ಮದೇ ಮಾತಾ ಕೀ ಚನ್ನಮಲ್ಲಿಕಾರ್ಜುನನ ಪರಮಸತಿ ಅಕ್ಕ ಮಹಾದೇವಿಗೆ ಅಕ್ಕನ ಬಳಗಕ್ಕೆ ಅಕ್ಕನ ಬಳಗಕ್ಕೆ ಜಯಮಂಗಲಂ ಜಯ ಧರ್ಮದಿಂದಲ ವಿಶ್ವಕ್ಕೆ ಬಾಗಲಕೋಟೆಯ ಶರಣ ಶರಣೆಯರಿಗೆ ಬಾಗಲಕೋಟೆಯ ಶರಣ ಶರಣೆಯರಿಗೆ ಶಿವದು 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 ಬಸವಣ್ಣ ಶಿವದು ಶಿವದು ಬಸವಣ್ಣ. ಯುಗ ಪುರುಷ ಲಿಂಗೈಕ್ಯ ಶ್ರೀ ಕುಮಾರಸ್ವಾಮಿಗಳ 159ನೇ ಜಯಂತಿ ಬಾಗಲಕೋಟೆಯ ಟಿಕೆನ್ ಮಠದ ಶತಾಯುಷಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳ ರಜತ ಪುಣ್ಯಸ್ಮರಣೆ, ಲಿಂಗೈಕ್ಯ ಶ್ರೀ ರೇವಣಸಿದ್ಧ ಮಹಾಸ್ವಾಮಿಗಳ ದಶಮ ಪುಣ್ಯಸ್ಮರಣೆ ಮತ್ತು ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಪಟ್ಟಾಧಿಕಾರ ಸಮಾರಂಭವನ್ನು ಫೆಬ್ರವರಿ 6, 7 ಹಾಗೂ 8ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಟಿಕೆನ್ ಮಠದ ಶ್ರೀ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಪಟ್ಟಾಧಿಕಾರಿ ಮಹೋತ್ಸವದ ಸಮಿತಿಯ ಕಾರ್ಯಾಧ್ಯಕ್ಷರೂ ಆಗಿರುವಂತಹ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ನಗರದ ಟಿಕೆನ್ ಮಠದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡುತ್ತಾ ಫೆಬ್ರವರಿ 8ರಂದು ನಿರಂಜನ ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ನೆರವೇರಿಸಲು ಗುರು ಹಿರಿಯರು ನಿರ್ಧರಿಸಿದ್ದು, ಶ್ರೀ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಇದೇ ಜನವರಿ 16 ಗುರುವಾರದಿಂದ ಫೆಬ್ರವರಿ 5ರವರೆಗೆ 21 ದಿನಗಳ ಕಾಲ ಚರಂತಿ ಮಠದ ಶಿವಾನಂದ ಮಂಟಪದಲ್ಲಿ ಪ್ರತಿದಿನ ಸಾಯಂಕಾಲ 6:30ಕ್ಕೆ ಹಾನಗಲ್ಲ ಕುಮಾರ ಮಹಾಸ್ವಾಮೀಜಿಗಳ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ಫೆಬ್ರವರಿ 6, 7 ಮತ್ತು 8ರಂದು ಮಲ್ಲಿಕಾರ್ಜುನ ದೇವರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವ ಜರುಗಲಿದ್ದು, ಎಲ್ಲ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಜರುಗುವ ನಿಮಿತ್ತ ಟಿಕೆನ್ ಮಠ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು. ಸಾಯಂಕಾಲ 6:30ರಿಂದ 8 ಗಂಟೆವರೆಗೆ ಪ್ರತಿದಿನ 21 ದಿವಸ 16ನೇ ತಾರೀಕಿಗೆ ಪ್ರಾರಂಭ ಆದಂಥ ಈ ಪ್ರವಚನ 5ನೇ ತಾರೀಕಿಗೆ ಮುಕ್ತಾಯಗೊಳ್ತದೆ. 5ನೇ ತಾರೀಕಿಗೆ ಮುಕ್ತಾಯವಾದ ನಂತರ 6 ಮತ್ತು 7, 8 3 ದಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದ್ದಾವೆ. ಈಗಾಗಲೇ ಅದಕ್ಕಾಗಿ ಎಲ್ಲ ಬಾಗಲಕೋಟೆಯ ಭಕ್ತಾದಿಗಳು ತನು ಮನ ಧನದಿಂದ ಸಹಾಯ ಸಹಕಾರ ಹಸ್ತವನ್ನು ಚಾಚುತ್ತಾ ಇದ್ದಾರೆ. 16ನೇ ತಾರೀಕು ಹಾವೇರಿಯ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳು ಪ್ರವಚನ ಪ್ರಾರಂಭದ ಸಾನ್ನಿಧ್ಯ ವಹಿಸಿ ಪ್ರವಚನವನ್ನು ಪ್ರಾರಂಭ ಮಾಡುವ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಚರಂತಿ ಮಠದ ಪ್ರಭುಸ್ವಾಮಿಗಳು ಹಾಗೂ ಇಲ್ಲಿರ್ತಕ್ಕಂಥ ಅನೇಕ ಎಲ್ಲ ಪೂಜ್ಯರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇದು ಒಂದು ಅನೇಕ ಮೀಟಿಂಗ್ಗಳಾಗ್ಯಾವು. ಈ ಊರಿನ ಎಲ್ಲ ಗಣ್ಯ ಮಾನ್ಯರು ಕೂಡ ಸಮಿತಿಯಲ್ಲಿ ಇದ್ದುಕೊಂಡು ಎಲ್ಲರೂ ಸಹಾಯ ಸಹಕಾರ ಮಾಡುವಂಥ ವಾಗ್ದಾನವನ್ನು ಮಾಡಿದ್ದಾರೆ. ಮುಗಿದ ಮೇಲೆ ಈ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಾರೆ. ಪ್ರತಿದಿನ ಪ್ರವಚನ ಮುಗಿದ ಮೇಲೆ ಬಂದಂಥ ಎಲ್ಲ ಜನರಿಗೆ 1000, 2000, 2500 ಬಂದರೂ ಕೂಡ ಅದರ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆ ಹೆಚ್ಚಿನ ಒಂದು ಇಡೀ ಯಾಕಂದರೆ ಊರು ಬಹಳ ಕಡೆ ಹರಿದು ಹಂಚಿ ಹೋಗ್ಬಿಟ್ಟದ, ಯಾಕಡೆ ಎಲ್ಲೆಲ್ಲೋ ಬೆಳೆದು ಬಿಟ್ಟದ. ಹಿಂಗಾಗಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಡೋದಂದ್ರೆ ಒಂದು ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರು ನೀವು ಸ್ವಲ್ಪ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಈ ಥರದ ಕಾರ್ಯಕ್ರಮ ನಡೀತದ ಅಂತಕ್ಕಂಥದ್ದನ್ನು ಪ್ರಚಾರದ ಮುಖಾಂತರ ತಿಳಿಸ್ಬೇಕು. ಕೊನೆಯ ದಿನ ಇಲ್ಲೇನು ಸಂಸ್ಕಾರದ ಕಾರ್ಯಕ್ರಮಗಳೆಲ್ಲ ತೆಂಗಿನ ಮಠದಲ್ಲಿ ನಡೀತಾವು. ಇಲ್ಲಿಂದನ ಉತ್ಸವ ಪ್ರಮುಖ ಬೀದಿಗಳಲ್ಲಿ ನಡೀತಾ ಇದೆ. ಅದನ್ನು
ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ನಿರಂತರ ದಾಸೋಹ ಹಾಗೂ ಕಲಾ ಪೋಷಕರ ಮಠ ಸಿದ್ದನಕೊಳ್ಳದ ಸಿದ್ದಪ್ಪಜ್ಜನ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಖ್ಯಾತ ಪಂಚಭಾಷಾ ನಟಿ ಭಾರತಿ ವಿಷ್ಣುವರ್ಧನ್, ಹಿರಿಯ ರಂಗಭೂಮಿ ಕಲಾವಿದೆ ಮಾಲತಿ ಸುಧೀರ್ ಅವರಿಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ನೀಡಲಾಯಿತು. ಜನವರಿ 15ರಂದು ಮಕರ ಸಂಕ್ರಾಂತಿ ದಿನದ ಕನ್ನಡದ ಖ್ಯಾತ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರಿಗೆ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಹಿರಿಯ ರಂಗ ಕಲಾವಿದೆ ಮಾಲತಿ ಸುಧೀರ್ ಅವರಿಗೆ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂಥ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಬಸವಣ್ಣನವರ ವಚನ ಗಾಯನದ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಕಲಾವಿದರಿಗಾಗಿ ಇರುವಂಥ ಏಕೈಕ ಮಠ ಸಿದ್ದನಕೊಳ ಮಠ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇವತ್ತು ತಮಗೆ ಈ ಪುಣ್ಯ ಕ್ಷೇತ್ರದ ರಾಜ್ಯ ಚಲನಚಿತ್ರೋತ್ಸವ ಪ್ರಶಸ್ತಿ ದೊರಕಿದ್ದು ತಮ್ಮ ಪುಣ್ಯ ಎಂದು ಪ್ರಶಸ್ತಿ ಪಡೆದು ಮಾತನಾಡಿದರು. ಪ್ರಶಸ್ತಿಯು 50,000 ನಗದುಗಳನ್ನು ಹೊಂದಿರುತ್ತದೆ. ಅದರ ಜೊತೆಗೆ ಟಿಎ ಸೇರಿ 1 ಲಕ್ಷ ರೂಪಾಯಿಗಳನ್ನು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದು ಯಾರದಪ್ಪ ಅಂದ್ರೆ ನಿಮ್ಮ ದುಡ್ಡು, ನಿಮ್ಮ ದುಡ್ಡೇ ನಾವು ಕೊಡೋದು. ಚಪ್ಪಾಳಿ ಹೊಡ್ರಿ ಎಲ್ಲರೂ. ನೀವು ಇದನ್ನು ಪ್ರಶಸ್ತಿ ಅನೌನ್ಸ್ ಮಾಡಿದಾಗ ನಾನಲ್ಲ, ನಮ್ಮ ಮಠದ ಭಕ್ತರು ಇವ್ರಿಗೆ ಕೊಡ್ರಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ನಾವು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅಂತೇಳಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗೂ ನಮ್ಮ DSP ಸಾಹೇಬರು ವಿಜೇತರು ಶ್ರೀಮತಿ ಮಾಲತಿ ಸುಧೀರ್. ಎಲ್ಲರೂ ಶ್ರೀಮತಿ ಮಾಲತಿ ಸುಧೀರ್ ರಂಗಭೂಮಿ ಕಲಾವಿದೆ ಮತ್ತು ಚಲನಚಿತ್ರ ಹಾಗೂ ಕಿರುತೆರೆ ನಟಿ 2026ರ ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಂದು ಚಪ್ಪಾಳೆ ಬರಲಿ. ಸುಧೀರ್ ಸರ್ ಅಂತ ಅಂದ್ರೆ ಸ್ಕ್ರೀನಿಗೂ ತೂಕ ಇರ್ತಾಯಿತು, ಪಾಠಿಕೊಂಡು ತೂಕ ಇರ್ತಾಯಿತ್ತು, ಆರ್ಭಟ ಘರ್ಜನೆ ನೋಡಿ ಜನ ಒಂದು ಚಪ್ಪಾಳೆ ಬರಲಿ. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ರಂಗಭೂಮಿಗೆ ಅತಿ ದೊಡ್ಡ ಮೆರುಗು ಕೊಟ್ಟವರು ನಮ್ಮ ಹೆಮ್ಮೆಯ ಶ್ರೀಮತಿ ಮಾಲತಿ ಸುಧೀರ್ ಇವತ್ತು ಶ್ರೀ ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಂದು ಚಪ್ಪಾಳೆ ಬರಲಿ. ಸಿದ್ಧಶ್ರೀ ರಾಜ್ಯ ಪ್ರಶಸ್ತಿ 2026ಕ್ಕೆ ಮಾಲತಿ ಸುಧೀರ್ ಅವರು ಭಾಜನರಾಗಿದ್ದು ಆ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ವೇದಿಕೆ ಮೇಲೆ. ನೋಡ್ರಿ ಮಾಡಲ್ ಅದಲ್ಲ ಒಳಗ ಹಾಕೋದು ಹಾಕಿದ್ಯಾ? ನೋಡಿ ಇಳಕಲ್ ಸಾರಿಯನ್ನು ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಮಠದ
ಒಂದು ಪರಂಪರೆ ಏನಂದರೆ ಯಾರು ಪ್ರಶಸ್ತಿ ಪುರಸ್ಕೃತರಿರ್ತಾರೆ ಹೆಣ್ಮಕ್ಳು ಅವ್ರಿಗೆ ಐಕಲ್ ಸ್ಯಾರಿ ಕೊಡುವಂಥ ಹೇಳೋದು ನೀವು ಹೇಳೋದು ನಾನು ಕೇಳಬೇಕಷ್ಟೇ. ನನಗೆ ಮಾತಾಡಿ ಅಭ್ಯಾಸ ಅಲ್ಲ. ಯಾರಾದರೂ ಡೈಲಾಗ್ ಬರ್ಕೊಟ್ಟು ನಾನು ಮಾತಾಡಿ ಹೋಗ್ಬಿಡ್ತೀನಿ ಅಷ್ಟೇ. ನನಗೆ ಮಾತಾಡೋದ್ರೆ ನನಗೆ ಈ ಸ್ಟೇಜ್ ಅಂದರೆ ನನಗೆ ಸ್ವಲ್ಪ ಸ್ಟೇಜ್ ಮೇಲೆ ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ಕೂತ್ಕೊಂಡ್ರೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆ ಥರ ಒಂದು ಸ್ವಭಾವ ನಂದು ಇದ್ರೂ ಈ ದಿನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಸಂದರ್ಭ. ಆಮೇಲೆ ಈ ದಿನ ನಮ್ಮ ಮಾತೆಯವರು ಇರೋದ್ರಿಂದ ಅವ್ರ ಜೊತೆಲಿ ಇರೋದು ಬಹಳ ಸಂತೋಷ ಆಯಿತು ಇವತ್ತು. ಇದೇನಿಲ್ಲ ಸ್ವಾಮಿಗಳೇ, ಅಷ್ಟೇ ಒಂದು ವಚನ ಹಾಡ್ತೀನಿ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಮನದಲ್ಲಿ ನಿಮ್ಮ ನೆರವು ತುಂಬಿ, ಮನದಲ್ಲಿ ನಿಮ್ಮ ನೆರವು ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕಿರುತಿ ತುಂಬಿ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ನಿಮ್ಮ ಚರಣದ ಮೂಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ಎಲ್ಲರಿಗೂ ಜಯವಾಗಲಿ, ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಲಕ್ಷ್ಮಣ ಬ್ರಿಟಿಷ್ ಗೌರ್ಮೆಂಟ್ನವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರ ತಂಗಿನ ದೇವದಾಸಿ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ. ಆಗ ಆ ತಾಯಿಯ ಹೃದಯದಲ್ಲಿ ಗೊಂದಲ ಹೇಗಾಗುತ್ತೆ, ಮಗನ ಹ್ಯಾಂಗ್ ಮಾಡ್ತಾರೆ, ಮಗಳನ್ನ ದೇವದಾಸಿ ಮಾಡ್ತಾರೆ ಅಂದಾಗ ಆ ತಾಯಿ ಹೆಂಗೆ ನೋವು ಪಡ್ತಾಳೆ ಅನ್ನೋದನ್ನ ಸುಧೀರ್ ಅವರು ಲಕ್ಷ್ಮಣ ಪಾಠ ಮಾಡುವಾಗ ನಾನು ಅವ್ರ ತಾಯಿ ಪಾಠ ಮಾಡ್ತಾ ಇದ್ದೆ. ಸೊ ಅದರದ್ದೇ ಒಂದು ಡೈಲಾಗ್ ಹೇಳಿ. ಅಯ್ಯೋ ದೇವರೇ, ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದ್ದೇನೆಂದು ಈ ಜನ್ಮದಲ್ಲಿ ನನಗಿಂತ ಹೀನ ಸ್ಥಿತಿಯನ್ನು ತಂದೊಡ್ಡಿದೆ. ಹುಟ್ಟಿದಾಗಿನಿಂದಲೂ ಕಷ್ಟ ಕಣ್ಣೀರುಗಳು ಸಾಲು ಸವಾಲುಗಳನ್ನು ಎದುರಿಸುತ್ತಾ ಬಂದ ನಮ್ಮಂತ ಕೆಳವರ್ಗದ ಜನರಿಗೆ ದೇವರಿದ್ದ ಬಳುವಳಿಗೆ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರೋ ನನ್ನ ಮಗ ಬ್ರಿಟಿಷರ ಕಣ್ಣಲ್ಲಿ ಅಪರಾಧಿಯೇ. ನನ್ನ ಮಗಳ ರೂಪ ಯೌವನ ಸ್ಮಶಾನಕ್ಕೆ ಹೊರಟ ಶವದ ಸಿಂಗಾರಿನ ಹೂವಿನಂತೆ ಆಹುತಿಯಾಗುವುದನ್ನು ಕಂಡು ನಾನು ಸುಮ್ಮನಿರಬೇಕೆ? ಇಲ್ಲ ಇಲ್ಲ, ಇದನ್ನು ಎದುರಿಸಲೇಬೇಕು, ಇದನ್ನು ಎದುರಿಸಲೇಬೇಕೆಂದು ಧೀರ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂತ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನನ್ನವರ ಉಸಿರು ಒಂದಾಗಿ ಈ ಭೂಮಿ ಮಸಳೆಯಾಗಿ ಅಗ್ನಿಪರ್ವತ ಸಿಡಿಯಲಿ, ಹೋರಾಟ ನಡೆಯಲಿ, ಪ್ರಸಂಗವಿದ್ದರೆ ರಕ್ತಕೂಡ ಹರಿಯಲಿ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮ
ಸಾಕ್ಷಾತ್ ಸುದೀರ್ಘ ಬಂದಂಗ ಆತಂತೇಳಿ ನಮ್ಮ ಶಾಸಕರು ಹೇಳಕತ್ತಾರಲ್ಲಿ. ನಿಜವಾಗ್ಲೂ ಭಾಳ ಖುಷಿ ಆಯ್ತಮ್ಮ ಡೈಲಾಗ್, ಭಾರಿ ಅದ್ಭುತ ಡೈಲಾಗ್. ನಮ್ಮಲ್ಲಿ ಹೇಳ್ತಾವ ಕೂಡ ದಿವಸ ಹೇಳ್ತಾವ. ಒಂದು ಲೈನ್ ಡೈಲಾಗ್ ಹೇಳ್ಬೋದಾ ಯಾವ್ದಾದ್ರು ಸಿನಿಮಾದು ಅಂತ? ನಿಮ್ಮ ಅಷ್ಟು ಸಿನಿಮಾಗಳು ಅಚ್ಚುಮೆಚ್ಚು, ಆದ್ರೂ ಒಂದು ಡೈಲಾಗ್ ನಮಗೋಸ್ಕರ, ಉತ್ತರ ಕರ್ನಾಟಕದ ಜನಕ್ಕೋಸ್ಕರ, ಈ ಕ್ಷೇತ್ರದ ಜನರಿಗೋಸ್ಕರ ಒಂದು ಡೈಲಾಗ್. ಅಂಥ ಕಲಾವಿದೆ ಅಲ್ಲಮ್ಮ ನನಗೆ. ಅಮ್ಮ, ನಿಮ್ಮ ಈ ಸರಳ ಸಜ್ಜನಿಕೆಯ ಮೋಸ್ಟ್ಲಿ ತುಂಬಾ ಹತ್ತಿರ ಆಗಿದ್ದು ಅಂತ ಅನ್ಸುತ್ತೆ ಜನರ ಮನಸ್ಸಿಗೆ. ನೀವೇನು ಅಂತ ಪ್ರೂವ್ ಮಾಡ್ಬಿಟ್ಟಿದ್ದೀರಾ. ಬಟ್ ಒಂದು ಲೈನ್ ನಮಗೋಸ್ಕರ ಪ್ಲೀಸ್. ಹೇಳ್ಬಾರ್ದು ಅಂತಿಲ್ಲ, ನನಗೆ ಯಾವುದು ಜ್ಞಾಪಕ ಇಟ್ಕೊಳ್ಳಲ್ಲ. ಯೂಶ್ವಲ್ ಆಗಿ ನಾನು ಜ್ಞಾಪಕದಲ್ಲಿ ಇರಲ್ಲ. ಯಾಕೆ ಅಂತ ಹೇಳ್ತೇನೆ, ನನಗೆ ಆ ಭಗವಂತನ ಒಂದು ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಒಂದು ಆಗಿನ ಕಾನ್ಸೆಪ್ಟ್ ಹೇಗಿತ್ತು ಅಂತ ಹೇಳಿದ್ರೆ, ಅರ್ಧ ದಿನ ಇಲ್ಲಿ, ಅರ್ಧ ಫೋಟೋ, ಹೀಗೆ ಒಂದೇ ಕಡೆಯಲ್ಲೇ ಬೇರೆ 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 ಲ್ಯಾಂಗ್ವೇಜಸ್ ಮಾತಾಡಿ. ಸೊ ಆ ಮರು ಇಲ್ಲ ಅಂದರೆ, ಇವಾಗ ಕನ್ನಡದಲ್ಲಿ ಒಂದು ಸೀನ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ತೆಲುಗುನಲ್ಲಿರುತ್ತೆ, ನೆಕ್ಸ್ಟ್ ತಮಿಳಲ್ಲಿರುತ್ತೆ. ಹೀಗಿರಬೇಕಾದ್ರೆ ನಾನು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಅದನ್ನು ನಾನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನನಗೆ ಯಾವ ಡೈಲಾಗಲ್ಲೇ ನನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಅಭ್ಯಾಸ ಇಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ನಾನು ಪರವಾಗಿಲ್ಲ, ದಯವಿಟ್ಟು ನೀವು ಜನರ ಮನಸ್ಸಲ್ಲಿ ಅಚ್ಚಳದೆ ಉಳಿದ್ಬಿಟ್ಟಿದ್ದೀರಾ. ಅಷ್ಟು ಪಾತ್ರಗಳಲ್ಲಿ ಈ ಕ್ಷಣಕ್ಕೂ ಜೀವಂತವಾಗಿದ್ರೆ ಎಲ್ಲರೂ ಕೂಡ ಜೀವಿಸ್ತಿದ್ದಾರೆ. ಅದು ಬಹಳ ಹೆಮ್ಮೆ. ಆಗಮಿಸಿರುವಂತಹ ನಮ್ಮ ರಾಜ್ಯದ 28 ಚಲನಚಿತ್ರದ ಏನು ಟ್ರೈಲರ್ ಅನ್ನು ಬಿಡುಗಡೆ ಮಾಡುವಂತ ಒಂದು ಎಲ್ಲ ಚಲನಚಿತ್ರ ತಂಡದ ಎಲ್ಲ ಕಲಾವಿದರೆ ಹಾಗೂ ಉಪಸ್ಥಿತಿರುವಂಥ ಯಾವತ್ತು ನಮ್ಮ ಹುನಗುಂದ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕಿನಿಂದ ಆಗಮಿಸಿರುವಂಥ ಸಿದ್ದಪ್ಪಂಚನ ಭಕ್ತಾದಿಗಳೇ, ಗುರು ಹಿರಿಯರೇ, ತಾಯಿಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬುದ್ಧಿ, ಈ ವರ್ಷ ನಿಮ್ಮದು ಮುಗೀತು ಅಂದ್ರೆ ಈ ವರ್ಷ ನಿಮ್ಮದು ಕಾರ್ಯಕ್ರಮ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರಿ 10 ವರ್ಷದ ಕಾಲ. ಇನ್ನು 11ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಅದು ನನ್ನ ಜವಾಬ್ದಾರಿ ಮತ್ತು ಮುತ್ತಣ್ಣವರ ಜವಾಬ್ದಾರಿಯನ್ನು ಬಿಡಬೇಕು ಅಂತೇಳಿ ನಾನು ಮೊದಲೆದ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಇದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ತೀವಿ ನಾವು ಮುಂದಿನ ವರ್ಷ. ನಿಮಗೆ ₹1 ಬೇಡ, ಯಾರಿಗೂ ₹1 ನಾಲ್ಕೈದು ಕೇಳೋದು ಬೇಡ. ₹1 ಬೇಡ ಅಂತ ದಾಸೋ ಬಂದ ಹಂಗೆ ಮಾಡ್ಬೇಡ್ರಪ್ಪ. ದಾಸೋಹಕ್ಕೆ ರೊಕ್ಕ ಕೊಡ್ರಿ, ಕಾರ್ಯಕ್ರಮಕ್ಕೆ ರೊಕ್ಕ ನಾನು ಕಾರ್ಯಕ್ರಮಕ್ಕೆ ಯಾರು ರೊಕ್ಕ ಕೊಡೋದು ಬೇಡ, ನಾವು ಮಾಡ್ತೀವಿ. ಅಕ್ಕಿ ಬ್ಯಾಳಿ ಎಣ್ಣೆ ತರಕ್ಕೆ ಹೋಗ್ಲಿ. ಈ ನಮ್ಮ ಖ್ಯಾತ ನಟ, ನಮ್ಮ ಕನ್ನಡ ಚಲನಚಿತ್ರದ ಖ್ಯಾತ ನಟ ಏನಂತಾರೆ ಇವ್ರಿಗೆ, ಶಿವರಾಜ್ ಕುಮಾರ್ ಅವರನ್ನ ನಾವು ಮುಂದಿನ ವರ್ಷ ಕರ್ಕೊಂಡು ಬರ್ತೀವಿ ಅನ್ನೋ ಮಾತನ್ನ ಈ ಒಂದು ವೇದಿಕೆಯಲ್ಲಿ ಹೇಳ್ತೀವಿ. ಇದ್ರ ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಲಿ ಧನಂಜಯ ಇರ್ಬೋದು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಇವತ್ತು ಸುದೀಪ್ ಅವರು ಇರ್ಬೋದು, ಅನೇಕ ಜನ ನಮ್ಮ ಸ್ನೇಹಿತರಿದ್ದಾರೆ. ಅವ್ರನ್ನೂ ಕೂಡ, ಯಾಕಂದ್ರೆ ಭಾಳ ದಿವಸ ಕಳಿಸ್ತಿದ್ದು, ಆದರೆ ಗುರುಗಳು ಪರ್ಮಿಷನ್ ಕೊಟ್ಟಿದ್ದು ಇವತ್ತು. ಅದು ರೂಮ್ನಾಗ ಕೊಟ್ಟರೆ ನಮ್ಗೆ ಪರ್ಮಿಷನ್, ಈಗ ಇಲ್ಲಿ ಕೊಡ್ಬೇಕು ಅವರು ಬಹಿರಂಗವಾಗಿ. ರೂಮ್ನಾಗ ಕೊಟ್ಟರೆ ಪರ್ಮಿಷನ್, ಈಗ ಇಲ್ಲಿ ಬಹಿರಂಗವಾಗಿ ನಮಗೆ ಪರ್ಮಿಷನ್ ಕೊಟ್ಟರೆ ಎಲ್ಲ ಚಲನಚಿತ್ರ ತಂಡ ಈ ಒಂದು ಸಿದ್ದಪ್ಪಂಚನ ಪವಿತ್ರವಾದ ವೇದಿಕೆ ಮೇಲೆ ಇರುತ್ತೆ ಅನ್ನೋದು ಭರವಸೆಯನ್ನು ನಾನು ಇವತ್ತು ಕೂಡ ಇಷ್ಟಪಡ್ತೀನಿ. ಆಯ್ತು, ಈಗ ನಾ ಪರ್ಮಿಷನ್ ಕೊಡ್ತೀನಿ, ಇಲ್ಲ ಅನ್ನಂಗಿಲ್ಲ. ಅಂದ್ರೆ ಇಲ್ಲಿ ಸಾಲಂಗಿಲ್ಲ, ಅಲ್ಲಿ ಹಾಕೋಬೇಕು ಹೊರಗೆ. ನಾವು ಮಾಡ್ತೀವಿ ಅದಕ್ಕೆ, ಅಲ್ಲಿ ಊರು ಹೊರಗೆ ಹಾಕೋದು. ಅಲ್ಲ ಊರವರೆಗೆ ಇಲ್ರಿ, ಮಾಡಿದಾಗ ಮಾಡೋದು. ಮಾಡಿದಾಗ ಅಲ್ಲಿ ಹೊರಗೆ ಗ್ರೌಂಡ್ಗೆ ಇಲ್ಲ, ಮತ್ತು ನಮ್ಮ ಬಿಲ್ಡಿಂಗ್ ಹರಗೆ ಹೋಗ್ಬಿಟ್ರಿ ಮಾಡೋದು.